ಮಡಿಕೆನ ಅಂದ್ರೆ ಕಳಶನ, ಆ ಕಳಶ ತಾನಾಗಿ ನೀರಿನ ಮೇಲೆ ಬರುತ್ತೆ. ಕಾರಂಜಿ ಕಟ್ಟೆ ಕರ್ಗನ ಕೋಲಾರೆಲ್ಲ ಸುತ್ತೋದನ್ನ ನಾವು ನೋಡಿದೀವಿ. ಆದ್ರೆ ಆ ಕರ್ಗನ ಎತ್ಕೊಂಡ್ಬರೋಕ್ ಮುಂಚೆ ಕೆಲವೊಂದು ಪ್ರೊಸೆಸಿಂಗ್ಗಳಿರುತ್ತೆ, ಅದಕ್ಕೊಂದು ನಿಯಮ ಇರುತ್ತೆ, ಅದರದೇ ಆದ ಒಂದಷ್ಟು ತಯಾರಿಗಳಿರುತ್ತೆ. ಆ ತಯಾರಿಗಳನ್ನ ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಹಸಿ ಕರ್ಗನ ಎತ್ಕೊಂಡ್ಬರ್ಬೇಕಾದ್ರೆ ಕೆರೆ ಒಳಗಡೆ ಮುಚ್ಚಿಕ್ಕಿರ್ತಾರೆ ಆ ಮಡಿಕೆನ ಅಂದ್ರೆ ಕಳಶನ, ಆ ಕಳಶ ತಾನಾಗಿ ನೀರಿನ ಮೇಲೆ ಬರುತ್ತೆ. ಸೊ ಯಾರು ಈ ವಿಡಿಯೋನ ಮಾಡಿರ್ಲಿಲ್ಲ, ಈ ಒಂದು ದೃಶ್ಯನ ಜಾಸ್ತಿ ಜನ ನಿಮ್ ಮುಂದೆ ತಗೊಂಡ್ಬಂದಿರ್ಲಿಲ್ಲ. ಸೊ ನಾನು ಹಸಿ ಕರ್ಗ ನೀರಲ್ಲಿ ಮಚ್ಚಿಕ್ಕಿರುತ್ತೆ, ಅದು ಹೇಗೆ ಮೇಲ್ ಬರುತ್ತೆ ತಾನಾಗಿ ಅಂತ ಈ ಒಂದು ಪವಾಡ ತೋರ್ಸಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹಸಿ ಕರ್ಗ ಕೆರೆಯಲ್ಲಿ, ಬಾಣಂತಿ ಕೆರೆಯಲ್ಲಿ, ನಮ್ಮ ಅಂತರ್ಗಂಗೆ ಬೆಟ್ಟದ ತಂಪಲಲ್ಲಿ ಆ ಒಂದು ಕೆರೆಯಲ್ಲಿ, ಬಾಣಂತಿ ಕೆರೆ ಒಳಗಡೆ ಮುಚ್ಚಿಕ್ಕಿರ್ತಾರೆ, ಅದು ತಾನಾಗಿ ಮೇಲಕ್ಕೆ ಬರುತ್ತೆ. ಆ ಮೇಲೆ ಬರೋಕ್ ಅಂತ ಕೆಲವೊಂದು ನಿಯಮಗಳಿದಾವೆ. ಆ ಕೆರೆ ಹತ್ರಕ್ಕೆ ಹೋಗ್ತಾರೆ, ಕರ್ಗ ಎತ್ತೋ ಪೂಜೆ ಮಾಡ್ತಾರೆ, ಕರ್ಪೂರನ ಬಿಡ್ತಾರೆ, ಆಮೇಲೆ ತಾನಾಗಿಯೇ ಕಳಶ ಮೇಲ್ ಬರುತ್ತೆ. ಈ ಒಂದು ಅದ್ಭುತವಾದ ದೃಶ್ಯ ನಿಮ್ ಮುಂದೆ ತಗೊಂಡ್ಬರ್ತಾ ಇದ್ದೀನಿ. ಬನ್ನಿ ಈಗ ನೋಡೋಣ ಹೇಗಿರುತ್ತೆ. ಅದ್ರ ಜೊತೆ ಮಂತ್ರ ಹೇಳಿ, ಹೇಳಿ ಒಂದೆರಡು ಲೈನ್ ಹೇಳಿ ಕಥಾಂಶ. ಓಂ ನಮೋ ಶಿವ ಅಯ್ಯ, ಓಂ ನಮೋ ಶಿವ ನೆಯ್ಯ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಓಂ ನಮೋ ಶಿವ, ಓಂ ನಮೋ ಪಾರ್ವತನ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಅಂದು ಪಾರ್ವತ ಅವರು ಪುಲ್ಲಡೆಯೋ ಅವರು ವಿಘ್ನೇಶ್ವರ ನೆಯ್ಯ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಅವರು ವಿಟ್ಟಿಕೆ ಅವರು ವಿಘ್ನೇಶ್ವರ, ಅವರು ಸದುವರೋಕ್ ಅವರು ವಿಘ್ನೇಶ್ವರ, ಅವರು ಶಾಸ್ತ್ರದಕ್ಕ ಅವರು ವಿಘ್ನೇಶ್ವರ ನೆಯ್ಯ. ಇಂದು 33 ಕೋಟಿ ವಿದ್ಯಾಂತ ಕಲ್ಲ ಅವರು ವಿಘ್ನೇಶ್ವರ ನೆಯ್ಯ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಮುನ್ನೆ ಮುನ್ನೆ ನೀಯಪ್ಪ ಅವರು ಮುನ್ನಿಯೋಡ ಉನೋ ಪಾದ ಪೋಜಿಯಪ್ಪ ನೆನಿಯ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಮುನ್ನೆ ಮುನ್ನೆ ನೀಯಪ್ಪ ಅವರು ಮುನ್ನಿಯೋಡ ಎನ್ ಸರಸ್ವತಿಯನ್ನ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಪಿನ್ನಾಲೆ ಅಂದು ದೇವಾನು ದೇವತರ ಪಾದಂಬ ನೆನಪು ವೆಂಡಿರಯ್ಯೋ. ರಾಮ ರಾಮ ನಾದಿ ಮೂಲ ಕೃಷ್ಣ ದೇವ. ಇನ್ ಮುಂದೆ ತಾಯಿ ಖಡ್ಗಗಳು ಬರ್ತೈತೆ, ಆ ಖಡ್ಗಗಳೆಲ್ಲ ತಾಯಿ ನಮ್ಮ ಗಂಗೆ ಉದ್ಭವ ಆಗ್ತಾ ಇಲ್ಲ. ತುಂಬ ಸೂಪರ್, ತುಂಬ ಚೆನ್ನಾಗಿತ್ತು. ನಮ್ಮ ಭಾರತದ ಇದು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ಕರ್ನಾಟಕದಲ್ಲಿ ಕೋಲಾರಲ್ಲಿ ಆಗುವಂಥ ಕರ್ಗ ಇದು ಬೆಂಗಳೂರಿಂದ ಸ್ಟಾರ್ಟ್ ಆಗ್ತದೆ. ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ನಮ್ಮ ಕೋಲಾರ ಕಡೆಗೆ ಒಂದು ಕರ್ಗದ ವಿಶೇಷಗಳು ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂತ ಒಂದು ನಿಮ್ಮ ಹತ್ರ ತೋರ್ಸೋಕ್ಕೆ ಒಂದು ಸಣ್ಣ ಪ್ರಯತ್ನದಲ್ಲಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು. ಈ ಸಂಸ್ಕೃತಿ ಕಲಾಕೃತಿನ ನಾವು ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ನಮ್ಮ ಇದ್ರ ಮೇಲೆ ಆಸಕ್ತಿ ತೋರಿಸ್ಬೇಕು, ಜನಗಳ ಮುಂದೆ ತರಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ನಂದು. ಸೊ ಈಗ ಪೂಜಾರಿ ಬರ್ತಾ ಇದ್ದಾರೆ, ಇವರೆಲ್ಲರೂ ಕಾಯ್ತಾ ಇದ್ದಾರೆ. ನಮಸ್ಕಾರ ಕುಮಾರವೀರ. ನಮಸ್ಕಾರ. ಸೈ ನೀನು ಚೇಚಿನಿ ಪೇಸ್ತೀನಿ ಯೂಟ್ಯೂಬ್ಲಿ ಅವ್ರೆ. ಏನಪ್ಪ ಕುಮಾರವೀರ, ಏನು ನಿಮ್ಮ ಹೆಸರು? ಮೌನೇಶ್. ನಿಮ್ಗೆ ಕಲ್ಸ್ಕೊಟ್ಟಿದ್ರೆ ಏನೇನು ಅವ್ರಿಗೆ? ಏನೇನು ಕಲ್ಸಿದ್ರೆ? ಎಲ್ಲ ಬರುತ್ತೆ, ಮಾತಾಡ್ತಾನೆ. ಹಾಂ ಹಾಂ, ಮಂತ್ರಗಳು ಬರುತ್ತಾ? ಸೊ ಇವ್ರನ್ನ ಮೊದಲನೇ ಬಾರಿಗೆ ಕುಮಾರ ಮಾಡಿರೋದು ಹೆಂಗೆ? ಅದು ಒಂದು ಪದ್ಧತಿ, ಇವರು ಕುಮಾರ ಮಾಡೋಕ್ಕೆ ಇವಾಗಿಂದಾನೆ ಶುರು ಮಾಡಿದ್ದಾರೆ. ನಿಮಗೆ ಆಗೋಗಿದೆ? ಇಲ್ಲ ಇಲ್ಲ, ಅವ್ರನ್ನು ಶುರು ಈಗ ಏನು ಶುರು ಈಗ. ವೀರಕುಮಾರ್ ಅವರು
ಸಾಲಾಗಿ ಬರ್ತಾ ಇದ್ದಾರೆ, ಇನ್ನೂ ಅಲ್ಲಿವರೆಗೂ ಬರ್ತಾ ಇದ್ದಾರೆ ನೋಡಿ. ಈಗ ಕೆರೆ ಹತ್ರಕ್ಕೆ ಹೋಗೋಣ.